ಈ ಮೈಲಿಗಳಲ್ಲಿ ಸರ್ಕಾರದ ಹಲವು ಉದ್ಯಮಗಳಿಗೆ ನಿಜವಾದ ಅರ್ಥದಲ್ಲಿ ಮೇಲ್ಪಂಕ್ತಿಯಾಗಿದೆ. KSTL ಸಂಸ್ಥೆಯು ಕಳೆದ 3 ವರ್ಷಗಳಿಂದ ಉತ್ಪಾದನೆ, ವಹಿವಾಟು ಮತ್ತು ಲಾಭ ಗಳಿಕೆಯಲ್ಲಿ ಒಂದರ ಹಿಂದೊಂದರಂತೆ ವಿಕ್ರಮಗಳನ್ನ ಸಾಧಿಸುತ್ತಿರುವುದು ಮತ್ತು ಸರ್ಕಾರಕ್ಕೆ ಲಾಭಾಂಶ ಹಂಚಿಕೆ ಮಾಡ್ತಿರುವುದು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಪ್ರತಿ ವರ್ಷವೂ ಕೂಡ 5 ಕೋಟಿ ರೂಪಾಯಿ ಕೊಡ್ತಿರುವಂಥದ್ದು ಇಡೀ ನಾಡಿಗೆ ಗೊತ್ತಿರುವಂಥ ಒಂದು ಸಂಗತಿ. ಇಷ್ಟೇ ಅಲ್ಲದೆ CSR ವಿಧಿಯಲ್ಲಿಯೂ ಕೂಡ ಸೇವಾ ಸ್ವರೂಪದ ಉಪಕ್ರಮಗಳನ್ನ ಕೂಡ ಪರಿಣಾಮಕಾರಿಯಾಗಿ ನಡೆಸುತ್ತದೆ ಎಂಬುದನ್ನು ಹೇಳಕ್ಕೆ ಹರ್ಷವಾಗುತ್ತದೆ. ನಮ್ಮ ಸಂಸ್ಥೆಯ ಈ ಸಾಹಸವನ್ನು 2025-26 ಅಬಾಧಿತವಾಗಿಯೂ ಯಶಸ್ವಿಯಾಗಿಯೂ ಮುಂದುವರೆದಕ್ಕೆ ಬಹಳ ಸಂತೋಷ. ಇದಕ್ಕೆ ನಾವು ಸಂಸ್ಥೆಯ ಕಾರ್ಯವಿಧಾನ, ಪಾಳಿ ಪದ್ಧತಿ, ಉತ್ಪಾದನಾ ವೇಗ, ಮಾರುಕಟ್ಟೆ, ಸ್ಪರ್ಧಾತ್ಮಕ ಬೆಲೆ, ಮಾರ್ಕೆಟಿಂಗ್, ಆಧುನಿಕ ಇ-ಕಾಮರ್ಸ್, ಬ್ರ್ಯಾಂಡಿಂಗ್, ರಫ್ತು ವಹಿವಾಟು, ಮೈಸೂರು ಸ್ಯಾಂಡಲ್ ಸೋಪ್ ಮೇಳ, ನಕಲಿ ಉತ್ಪನ್ನಗಳಿಗೆ ಅಂಕುಶ ಹಾಕುವಂಥದ್ದು, ಇವುಗಳ ಕಡೆ ಒತ್ತು ಕೊಟ್ಟಿದ್ದು ಒಂದು ಸಹ ಕಾರಣವಾಗಿದೆ. 2023ರವರೆಗೆ ಕೇವಲ 37 ಉತ್ಪನ್ನಗಳನ್ನ ಉತ್ಪಾದನೆ ಆಗುತ್ತಿದ್ದು, ನಮ್ಮ ಈ ಒಂದು ಅವಧಿಯಲ್ಲಿ 57 ಹೊಸ ಉತ್ಪನ್ನಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಮೂಲಕ ಒಟ್ಟು 94 ಉತ್ಪನ್ನಗಳ ಸದ್ಯ ಮಾರಾಟದಲ್ಲಿವೆ, ಮಾರುಕಟ್ಟೆಯಲ್ಲಿವೆ. 2025-26 ಸಂಸ್ಥೆಯು ಉತ್ಪಾದನೆಯನ್ನು ಶೇಕಡ 15ರಷ್ಟು ಹೆಚ್ಚಳ ಸಾಧಿಸಿದ್ದು, ಒಟ್ಟಾರೆಯಾಗಿ 507 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಸಂಸ್ಥೆಯ ಕಳೆದ 4 ವರ್ಷಗಳಲ್ಲಿ ಸಾಬೂನು, ಡಿಟರ್ಜೆಂಟ್, ಕಾಸ್ಮೆಟಿಕ್ಸ್ ವಿಭಾಗದಲ್ಲಿ ನಡೆಸಿದ ಉತ್ಪಾದನೆ, ವಹಿವಾಟು, ಲಾಭ ಮತ್ತು ಸರ್ಕಾರಕ್ಕೆ ನೀಡಿದ ಲಾಭಾಂಶ, ಡಿವಿಡೆಂಡ್ಗಳು ವಿವರಗಳನ್ನ ಇವತ್ತು ನಾವು 2022-23 ವರ್ಷಕ್ಕೆ ಉತ್ಪಾದನೆ ಸುಮಾರು 33,967 ಟನ್ಗಳನ್ನು ಒಟ್ಟು ಮಾಡ್ತೀವಿ, ಮೆಟ್ರಿಕ್ ಟನ್ಸ್. 22-23ರಲ್ಲಿ 37,916, 2024-25ರಲ್ಲಿ 43,144, 2025-26ರಲ್ಲಿ ಐತಿಹಾಸಿಕವಾಗಿ 47,494 ಮೆಟ್ರಿಕ್ ಟನ್ಗಳನ್ನು ಉತ್ಪಾದನೆ ಮಾಡ್ತೀವಿ. ಆರ್ಥಿಕ ವರ್ಷಗಳಲ್ಲಿ ಇವತ್ತು ಸಹ ವಹಿವಾಟು 2022-23ರಲ್ಲಿ 1,375 ಕೋಟಿ, 23-24ರಲ್ಲಿ 1,571 ಕೋಟಿ, 24-25ರಲ್ಲಿ 1,787 ಕೋಟಿ. ಈ ವರ್ಷ 2025-26ಕ್ಕೆ 2,016 ಕೋಟಿ. ನಿವ್ವಳ ಲಾಭ 2022-23ಕ್ಕೆ 181 ಕೋಟಿ. ಸರ್ಕಾರಕ್ಕೆ ಕೊಟ್ಟ ಲಾಭಾಂಶ ಸುಮಾರು 54.75 ಕೋಟಿ. 2023-24ರಲ್ಲಿ 362 ಕೋಟಿ ನಿವ್ವಳ ಲಾಭ. ಸರ್ಕಾರಕ್ಕೆ ಕೊಟ್ಟ ಲಾಭಾಂಶ ಸುಮಾರು 108 ಕೋಟಿ. ಆದರೆ 2024-25ರಲ್ಲಿ 451 ಕೋಟಿ ರೂಪಾಯಿ. ಸರ್ಕಾರಕ್ಕೆ ಕೊಟ್ಟ ಲಾಭಾಂಶ ಸುಮಾರು 135 ಕೋಟಿ. 2025-26 ಈ ವರ್ಷ ನಿವ್ವಳ ಲಾಭ ಸುಮಾರು 507 ಕೋಟಿ, ಸುಮಾರು 157 ಕೋಟಿ ಸರ್ಕಾರಕ್ಕೆ ಲಾಭಾಂಶ ಕೊಡುವಂಥ ಒಂದು ಪ್ರಸ್ತಾವನೆ ಒಂದು ಹಂತದಲ್ಲಿದೆ. KSTL ಸಂಸ್ಥೆಯು ಆಧುನಿಕ ಉದ್ಯಮ ವಿಧಾನಗಳನ್ನ ಕೂಡ ಕಾಲಕ್ಕೆ ತ್ವರಿತವಾಗಿ ಅಳವಡಿಸಿಕೊಳ್ಳುತ್ತಿದ್ದು, ಇತ್ತೀಚೆಗೆ ಆಧುನಿಕ ವ್ಯಾಪಾರ, ವಹಿವಾಟು ಮತ್ತು ಇ-ಕಾಮರ್ಸ್ ಪದ್ಧತಿಯನ್ನು ತನ್ನದಾಗಿಸಿಕೊಂಡಿದೆ. ಇದರ ವಿವರ ಇವತ್ತು ಆಧುನಿಕ ವ್ಯಾಪಾರದ ವಹಿವಾಟು, ವಿಶೇಷವಾಗಿ ಮಾಧ್ಯಮದವರಿಗೆ 2022-23ರಲ್ಲಿ ನಾವು ಆಧುನಿಕ ವ್ಯಾಪಾರ ವಹಿವಾಟು ಅಥವಾ ಇ-ಕಾಮರ್ಸ್ನಲ್ಲಿ ನಾವು ಏನನ್ನೂ ಕೂಡ ಮಾಡಿರಲಿಲ್ಲ, ಶೂನ್ಯ ಆಗಿತ್ತು. 2023-24ರಲ್ಲಿ ನಾವು 182 ಕೋಟಿ ರೂಪಾಯಿ ಇವತ್ತು ಆಧುನಿಕ ವ್ಯಾಪಾರ ಮಾರುಕಟ್ಟೆ ಮಾಡೋದಕ್ಕೆ ಇವತ್ತು ಇ-ಕಾಮರ್ಸ್ನಲ್ಲಿ ಸುಮಾರು 28 ಕೋಟಿ ರೂಪಾಯಿಯನ್ನು ಮಾಡಿದ್ದೀವಿ. 2024-25ರಲ್ಲಿ 326 ಕೋಟಿ ಆಧುನಿಕ ವ್ಯಾಪಾರ ವಹಿವಾಟು ಆದರೆ ಇವತ್ತು ಇ-ಕಾಮರ್ಸ್ನಲ್ಲಿ ಸುಮಾರು 56 ಕೋಟಿ ರೂಪಾಯಿಯನ್ನು ಮಾಡೋದು. 24-25-26ರಲ್ಲಿ 420 ಕೋಟಿ ಆಧುನಿಕ ವ್ಯಾಪಾರ ವಹಿವಾಟು ಮಾಡಿದರೆ ಇವತ್ತು ಇ-ಕಾಮರ್ಸ್ನಲ್ಲಿ ಸುಮಾರು 120 ಕೋಟಿ ಇ-ಕಾಮರ್ಸ್ನಲ್ಲಿ ನಾವು ತಲುಪಿದ್ದೀವಿ. KSTL ಸಂಸ್ಥೆ ಯುವಜನರಿಗೆ ತನ್ನ ಉತ್ಪನ್ನಗಳನ್ನ ತಲುಪಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದು, ಇದಕ್ಕಾಗಿ ಜನಪ್ರಿಯ ಜನತಾರೆ ನಟಿ ತಮ್ಮಣ್ಣ ಬಾಟಿ ಅವರ 2 ವರ್ಷಗಳ ಕಾಲ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಂಡಿದ್ದಾರೆ.
ಹೀಗೆ ದಾಪುಗಾಲಿಡುತ್ತಿರುವಂತಹ ಸಂಸ್ಥೆಯು ರಫ್ತು ಚಟುವಟಿಕೆ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಮಾರುಕಟ್ಟೆ ವಿಸ್ತರಣೆ ಹಲವು ನೂತನ ಕ್ರಮಗಳನ್ನು ಕೈಗೊಂಡಿದೆ. ಅದರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ವಿಜಯಪುರದಲ್ಲಿ 50 ಎಕರೆ ವಿಸ್ತೀರ್ಣದಲ್ಲಿ KSTL ಸಂಸ್ಥೆಯು ನೂತನ ಉತ್ಪಾದಕ ಘಟಕವನ್ನು ಸದ್ಯದಲ್ಲೇ ಒಂದು ಸಹ ಪ್ರಾರಂಭಿಸಲಾಗುವುದು. ಇದಕ್ಕಾಗಿ ಸುಮಾರು ಈಗಾಗಲೇ 229 ಕೋಟಿ ರೂಪಾಯಿ ಮಂಜೂರಾಗಿದೆ. ಇಷ್ಟೇ ಅಲ್ಲದೆ ಶಿವಮೊಗ್ಗ, ಮೈಸೂರು, ದಾಬಾಸ್ಪೇಟ್ ಹಾಗೂ ಬೆಂಗಳೂರಿನಲ್ಲಿ ಇರುವ ಸಂಸ್ಥೆಯ ಜಾಗವನ್ನು ಸದ್ಬಳಕೆ ಮಾಡಿಕೊಳ್ಳುವ ನೀಲನಕ್ಷೆಯನ್ನು ಸಹ ಸಿದ್ಧಪಡಿಸಲಾಗಿದೆ. ಸಂಸ್ಥೆಯ ವಾರ್ಷಿಕ ಉತ್ಪಾದನಾ ಸಾಮರ್ಥ್ಯವು ಈಗ 26,000 ಮೆಟ್ರಿಕ್ ಟನ್ ಇದೆ. ನಾವು ಕಳೆದ 3 ವರ್ಷಗಳಲ್ಲಿ ಹೊಸ ಯಂತ್ರೋಪಕರಣ ಖರೀದಿಸದೆ, ಇದು ಬಹಳ ಮಹತ್ವದಾಗಿದೆ. ನಾವು ಹೊಸ ಯಂತ್ರೋಪಕರಣ ಖರೀದಿಸಿ ಇದ್ದಂಥ ಯಂತ್ರೋಪಕರಣದಲ್ಲಿ ಇದನ್ನು 47,000 ಟನ್ ಮಟ್ಟಕ್ಕೆ ಕೊಂಡೊಯ್ದಿದ್ದೇವೆ. ಈಗ ಹೊಸ ಯಂತ್ರೋಪಕರಣ ಖರೀದಿಸಲು ಸುಮಾರು 15 ಕೋಟಿ ಮೊತ್ತದ ಒಂದು ಟೆಂಡರ್ ಕಾಮಗಾರಿ ಕರೆಯಲಾಗಿದೆ. ನಮಗೆ ಸಂಸ್ಥೆಗೆ ಬೇಕಾದಂಥ ಕಚ್ಚಾ ವಸ್ತು ಅಂದರೆ ಶ್ರೀಗಂಧದ ಎಣ್ಣೆ. ಇದಕ್ಕಾಗಿ ಸಂಸ್ಥೆಯ ರೈತರ ಜೊತೆ ಸೇರಿ ಗ್ರೋಮೋರ್ ಸ್ಯಾಂಡಲ್ ಕಾರ್ಯಕ್ರಮ ರೂಪಿಸಿದ್ದು ಪ್ರೋತ್ಸಾಹವನ್ನು ನೀಡುತ್ತಿದೆ. ಇದರ ಅಡಿಯಲ್ಲಿ 10 ವರ್ಷಗಳಲ್ಲಿ 10,000 ಎಕರೆ ಶ್ರೀಗಂಧದ ನಡತ ಉಪಕರಣ ಬೆಳೆಸಲಾಗುವುದು. ಅಂತಿಮವಾಗಿ ಸಂಸ್ಥೆಯ ವಹಿವಾಟನ್ನು 2028ಗೆ ಈಗಿರುವಂತಹ 2,000ರಿಂದ 3,000 ಕೋಟಿ ರೂಪಾಯಿಗೆ ಒಯ್ಯಬೇಕು ಅನ್ನುವಂಥ ಒಂದು ನಮ್ಮ ಗುರಿ ಇದೆ. ಆ ಜೊತೆಗೆ 2030 ಒಳಗೆ 5,000 ಕೋಟಿ ರೂಪಾಯಿ ವಹಿವಾಟನ್ನು ನಾವು ಗುರಿಯಾಗಿಟ್ಕೊಂಡು ಅದನ್ನು ಸಾಧನೆ ಮಾಡಿಸುವಂಥದ್ದು ಕೂಡ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಸಂದರ್ಭ ಹೇಳಿ, ಇವತ್ತು ಸಂಸ್ಥೆಯ ಚೇರ್ಮನ್ರಾದಂಥ ಇವತ್ತು ಅಧ್ಯಕ್ಷರಾದಂಥ ಶ್ರೀ CS ನಾಡಗೌಡರು ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಅವರು ಅಧ್ಯಕ್ಷರಾದ ಮೇಲೆ ಇವತ್ತು ಪ್ರತಿ ಹಂತದಲ್ಲಿಯೂ ಕೂಡ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು, ಇದನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಇವತ್ತು ಸಹ ಎಲ್ಲ ಯಶಸ್ಸಿಗೂ ಕೂಡ ಇವತ್ತು ನನ್ನ ಜೊತೆ ಅವರು ಹೆಗಲು ಕೊಟ್ಟು ಇವತ್ತು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿಯ ಎಲ್ಲ ಪದ್ಧತಿಗಳನ್ನ ಮತ್ತು ಹೊಸ ಯಂತ್ರಗಳನ್ನ ಇವತ್ತು ಸಹ ಮಾಡುವುದೆಲ್ಲನೂ ಕೂಡ ಇವತ್ತು ಆಧುನಿಕ ಸ್ಪರ್ಶ ಏನು ಬೇಕಾಗ ಅದಕ್ಕೆ ಹಗಲಿರುಳು ಅವರು ಕೂಡ ಇವತ್ತು ಸಂಸ್ಥೆಯ ಅಧ್ಯಕ್ಷರು ಇವತ್ತು ಸಹ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಸರ್ವಕುಮಾರ್ ಅವರು ನಮಗೆ ಸರಿಯಾಗಿ ಇವತ್ತು ಸಹ MD ಅವರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಇವತ್ತು ಈ ಸಂಸ್ಥೆಯಲ್ಲಿ ಶಿಸ್ತು ಬಂದಿದೆ, ಉತ್ಪಾದನಾ ಸಾಮರ್ಥ್ಯ ಇವತ್ತು ಸಹ ಬಂದಿದೆ. ನಾನು ಕಡೆದಾಗಿ ವಿನಂತಿಯನ್ನು ಇವತ್ತು ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ, ಅಧ್ಯಕ್ಷರಿಗೂ ಕೂಡ ನಾನು ಹೇಳ್ತೇನೆ. ಇವತ್ತು ಏನು ಇಲ್ಲಿ ಸಂಸ್ಥೆಗಳಲ್ಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಇವತ್ತು ನಾವು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೀವಿ. ಇವತ್ತು ನಾವು ಮಾಧ್ಯಮಕ್ಕೆ ನಮ್ಮ ಸಾಧನೆಯನ್ನು ತಿಳಿಸಬೇಕಾಗಿತ್ತು. ಇವತ್ತು ಈ ಒಂದು 2,000 ಗುರಿ ಮುಟ್ಟಿದ್ರಿಂದ ಆ ಕಾರ್ಮಿಕರಿಗೆ ಇವತ್ತು ಸಹ ನಾವು ಒಂದು ಔತಣ ಮಾಡಿ ಒಂದು ಒಳ್ಳೆಯ ಅದನ್ನು ಅವ್ರಿಗೆ ಮಾಡಿ ಅವರು ಈ ಸಂಭ್ರಮದಲ್ಲಿ ಇವತ್ತು ಸಹ ಅವರ ದುಡಿಮೆಗೆ ಕೂಡ ಮಾಡಬೇಕು. ಮತ್ತು ಚೇರ್ಮನ್ ನೀವು ಕೂಡಿ ಅವ್ರಿಗೇನಾದರೂ ಕೂಡ ಒಂದು ವಿಶೇಷವಾದಂಥ ಪ್ರೋತ್ಸಾಹವನ್ನು ಧನವನ್ನು ಏನಾದರೂ ಕೊಡಲಿಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನೆಲ್ಲ ಇದು ಮಾಡಿ ಆ ಕಾರ್ಮಿಕರಿಗೆ, ಯಾಕಂದ್ರೆ ಅವರು ನಮ್ಮ ಶಕ್ತಿ, ಕಾರ್ಮಿಕರು ಏನು ಕೆಲಸ ಮಾಡಿದ್ದಾರೆ ಅವರು ನಮ್ಮ ಶಕ್ತಿ, ಅವರಿಗೆ ಒಂದು ಗೌರವಿಸಲು ಕೂಡ ಸಹ ಭಾಳ ಮಹತ್ವದ ಮಾತನ್ನು ಹೇಳಿ ಇವತ್ತು ಇದೆಲ್ಲವೂ ಕೂಡ ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ. ಈಗೇನಿದ್ದಂಥ ಯಂತ್ರೋಪಕರಣದವರ ಹಳೆಯ ಯಂತ್ರೋಪಕರಣ ಅದರಲ್ಲಿನೇ ಮತ್ತು ಅಷ್ಟೇ ಇವತ್ತು ಸಹ ಕಾರ್ಮಿಕರ ನಾವು ಹೆಚ್ಚಿಗೆ ನೂತನ ಆಟೋಮೇಟೆಡ್ ಯಂತ್ರೋಪಕರಣ ತೆಗೆದುಕೊಂಡಿಲ್ಲ, ಅಥವಾ ನಾವು ನೂತನವಾಗಿ ಯಾರನ್ನೂ ಕೂಡ ಸಹ ಹೆಚ್ಚಿಗೆ ಸಹ ನಾವು ಕಾರ್ಮಿಕರನ್ನು ನಾವು ತೆಗೆದುಕೊಂಡಿಲ್ಲ. ಇದ್ದಂಥ ಯಂತ್ರೋಪಕರಣಗಳಲ್ಲಿ ಇದ್ದಂಥ ಕಾರ್ಮಿಕರಲ್ಲಿ ಇವತ್ತಿನ ದಿವಸ ನಾವು ಎಷ್ಟು ಒಂದು ಸಾಧನೆಯನ್ನು ಇದು ಮಾಡಿದ್ದೀವಿ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮತ್ತು ಇದಕ್ಕೆ ಆಧುನಿಕ ಸ್ಪರ್ಶವನ್ನು ಕೂಡ ಇವತ್ತು ಸಹ ಕೊಟ್ಟು ಇವತ್ತು KSTL ಸಂಸ್ಥೆ ನಾನು ಈಗಾಗಲೇ ಹೇಳಿದ್ದೀನಿ, ಇನ್ನು 2028 ಒಳಗೆ ಈ ಸರ್ಕಾರದ ಅವಧಿಯಲ್ಲಿ ನಾವು ಸುಮಾರು 3,000 ಕೋಟಿ ರೂಪಾಯಿನ ರೀಚ್ ಆಗಬೇಕು ಮತ್ತು 30ರಲ್ಲಿ 5,000 ಕೋಟಿ ರೂಪಾಯಿನ ನಾವು ತಲುಪುವ ಮೂಲಕ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಪ್ರಾರಂಭ ಮಾಡಿದರು, ಇವತ್ತು ಅವರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸೋಸ್ಲೆ ಗಲ್ಪುರಿ ಅವರು ಅವರಿಗೆ ನಾವು ನಿಜವಾದಂಥ ಒಂದು ಅವರಿಗೆ ನಾವು ಒಂದು ಗೌರವವನ್ನು ಸೂಚಿಸುವಂಥದ್ದಾಗಬೇಕು. ಅದರ ಜೊತೆಗೆ ಕಡೆದಾಗಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಸರ್ಕಾರ, ಅವರು ಮುಖ್ಯಮಂತ್ರಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅವರ ಒಂದು ಮಾರ್ಗದರ್ಶನ ಕೂಡ ನಮಗೆ ಭಾಳ ಮಹತ್ವದ, ಅವರ ಸಹಕಾರ ಅವರ ಬೆಂಬಲ ಇದರೊಂದಿಗೆ ನಾವು ಇವತ್ತು ಸಹ ಇಷ್ಟೆಲ್ಲವನ್ನೂ ಕೂಡ ಇವತ್ತು ಸಹ
ಸಾಧನೆಯನ್ನು ಮಾಡಿದ್ದೀವಿ. ಇನ್ನೂ ಭಾಳಷ್ಟು ದೂರ ಪ್ರಯಾಣವನ್ನು ಮಾಡಬೇಕಾಗಿದೆ ನಾವು. ಭಾಳಷ್ಟು ಅದರ ಮಧ್ಯೆ ಕಷ್ಟಗಳು, ಇನ್ನಿತರ ವಿಚಾರಗಳು. ಅದೀಗ ಆ ಶುಭ ಸಂದರ್ಭದಲ್ಲಿ ಮಾತಾಡಿದ್ರೆ ಯಾವಾಗಾದ್ರೂ ಕೂಡ ಒಂದು ದಿವಸ ನಾನು ಹಂಚ್ಕೋತೀನಿ, ಒಂದು ದಿವಸ ಅಥವಾ ಒಂದು ಪುಸ್ತಕನ ಕೂಡ ನಾನು ಬರಲಿಕ್ಕೆ ಒಂದು ದಿವಸ ಬಯಸ್ತಿರಿದ್ರೆ ಒಂದು ಮಾಡಿ ಯಾವ ರೀತಿ ಇದನ್ನು ಮಾಡಿದ್ದೀವಿ ಅಂತೇಳಿ. ನಮ್ಮ ಗುರಿ KSTL ಮತ್ತು MSIL, ನಮ್ಮ ಮನೋಜ್ ಬಂದಿರೋ MSIL ಮತ್ತು NGF ಇವೆಲ್ಲವನ್ನು ಕೂಡ ಒಂದು ಉನ್ನತ ಮಟ್ಟಕ್ಕೆ ನಾವು ಒಯ್ಯಬೇಕು, ಉತ್ತಂಗದ ಶಿಖರಕ್ಕೆ ನಾವು ಒಯ್ಯಬೇಕು ಅನ್ನೋ ಒಂದು ಆಶಯ ನಿಮ್ಮೆಲ್ಲರ ಒಂದು ಶ್ರಮದಿಂದ ಇವತ್ತೂ ಸಹ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ವಂದನೆಗಳು.